ಇನ್ನು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ನಿರಂತರ ಮಳೆಗೆ ಬೆಳಗಾವಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಖಾನಾಪುರ ಹೊರವಲಯದ ರೈಲ್ವೆ ಮೇಲ್ಸೇತುವೆಯ ರಸ್ತೆ ಕುಸಿತ ಆಗಿದೆ. ಭಾರೀ ಪ್ರಮಾಣದ ರಸ್ತೆ ಕುಸಿತ ಆಗಿದ್ದು ವಾಹನ ಸಂಚಾರ ಆ ಭಾಗದಲ್ಲಿ ಸ್ಥಗಿತ ಆಗಿದೆ. ಖಾನಾಪುರ ಅಸೋಗ ಸಂಪರ್ಕಿಸುವಂತ ರಸ್ತೆ ಕುಸಿತ ಆಗಿದೆ. ಸ್ಥಳಕ್ಕೆ ನೈಋತ್ಯ ರೈಲ್ವೆ ವಲಯ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆಯನ್ನ ನಡೆಸಿದ್ದಾರೆ. ನಿರಂತರವಾಗಿ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಅವಾಂತರಗಳು ಆಗಿದೆ. ಬೆಳಗಾವಿಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಖಾನಾಪುರ ಹೊರವಲಯದ ರೈಲ್ವೆ ಮೇಲ್ಸೇತುವೆಯ ರಸ್ತೆ ಕುಸಿತ ಆಗಿದೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿ ಆಗ್ತಿರುವಂತದ್ದು. ನಾವೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದಲ್ಲಿರುವಂತದ್ದು ನೀವು ದೃಶ್ಯದಲ್ಲಿ ಕೂಡ ನೋಡ್ತಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಿಂದ ಅಸೋಗ ಗ್ರಾಮಕ್ಕೆ ಹೋಗ್ತಕ್ಕಂತಹ ರಸ್ತೆ ನಿಜ ಭಾರಿ ಪ್ರಮಾಣದಲ್ಲಿ ಕುಸಿತ ಆಗಿರುವಂತದ್ದು. ರೈಲ್ವೆ ಅಂಡರ್ ಪಾಸ್ ಏನು ಇರುವಂತದ್ದು, ಈ ಒಂದು ರಸ್ತೆ ಇರುವಂತದ್ದು, ಆ ರಸ್ತೆ ಈಗ ನಿರಂತರ ಮಳೆಗೆ ಕುಸಿದಿರುವಂತದ್ದು. ಹೀಗಾಗಿ ಇಲ್ಲಿ ಇರತಕ್ಕಂತಹ ಬೃಹತ್ ವಾಹನಗಳ ಸಂಚಾರಕ್ಕೆ ಈಗ ಬ್ರೇಕ್ ಅನ್ನು ಹಾಕಲಾಗಿದೆ. ಅದ್ರ ಜೊತೆಗೆ ಲಘು ವಾಹನಗಳಿಗೆ ಮಾತ್ರ ಇಲ್ಲಿ ಪ್ರವೇಶಗಳನ್ನ ಕಲ್ಪಿಸಲಾಗಿದೆ. ಈಗಾಗಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಪರಿಶೀಲನೆ ನಡೆಸಿರುವಂತದ್ದು. ಕಳೆದ 3-4 ದಿನಗಳಿಂದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಮಳೆಯಿಂದಾಗಿ ಈಗ ರಸ್ತೆ ಅಧಿಕ ಪ್ರಮಾಣದಲ್ಲಿ ಕುಸಿದಿರುವಂತದ್ದು. ಹೀಗಾಗಿ ಅಸೋಗ ಖಾನಾಪುರ ಹಾಗೂ ಅಸೋಗ ಸಂಪರ್ಕಿಸತಕ್ಕಂತಹ ರಸ್ತೆ ಏನಿದೆ ಇದು, ಹೀಗಾಗಿ ಇಲ್ಲಿ ಬೃಹತ್ ವಾಹನಗಳನ್ನ ಸಂಚಾರಕ್ಕೆ ಇಲ್ಲ ಅಧಿಕಾರಿಗಳು ಅನುವು ಮಾಡಿಕೊಟ್ಟಿಲ್ಲ. ಮತ್ತೊಂದೆಡೆ ಖಾನಾಪುರ ತಾಲೂಕಿನಲ್ಲಿ ಇರತಕ್ಕಂತಹ ಎಲ್ಲ ನದಿ ಹಾಗೂ ಹಳ್ಳಗಳು ಕೂಡ ಬೋರ್ಗರಿತಿರುವಂತದ್ದು, ತುಂಬಿ ಹರಿತಿರುವಂತದ್ದು. ಹೀಗಾಗಿ ರೈಲ್ವೆ ನಿಲ್ದಾಣದ ಪಕ್ಕದಲ್ಲೇ ಈ ಒಂದು ಅಂಡರ್ ಬ್ರಿಡ್ಜ್ ಅನ್ನ ಏನು ಅಂಡರ್ ಪಾಸ್ ರೋಡ್ ಅನ್ನ ಮಾಡಲಾಗಿತ್ತು. ಹೀಗಾಗಿ ಕಳೆದ 3 ದಿನಗಳ ಮಳೆ ಆಗ್ತಿರೋ ಹಿನ್ನೆಲೆಯಲ್ಲಿ ಕಾಮಗಾರಿಗಳನ್ನು ಕೂಡ ಸ್ಥಗಿತ ಮಾಡಲಾಗಿದೆ. ಮತ್ತೊಂದೆಡೆ ರಸ್ತೆ ಕುಸಿದ ಹಿನ್ನೆಲೆಯಲ್ಲಿ ರೈಲ್ವೆ ಅಧಿಕಾರಿಗಳು ಕೂಡ ಬಂದು ಇಲ್ಲಿ ಬೀಡು ಬಿಟ್ಟಿರುವಂತದ್ದು. ಮತ್ತೊಂದೆಡೆ ಯಾವುದೇ ರೀತಿಯ ಬೃಹತ್ ವಾಹನಗಳ ಸಂಚಾರಕ್ಕೆ ಇಲ್ಲಿ ಬ್ರೇಕ್ ಹಾಕಿರುವಂತದ್ದು. ಮತ್ತೊಂದೆಡೆ ಎಲ್ಲ ವಾಹನ ಸವಾರರು ಕೂಡ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕ್ಯಾಮರಾ ನಡೆಶ್ ಮೇಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೋರಾ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.